ನಾನು ನಿಮ್ಮ ದಯದಿಂದ ಆರಾಮಾಗಿದ್ದೀನಿ. ಪರಕನ ಜೀವನ ಕಥೆ ಹಾಕಬೇಕಾ ಬೇಡವಾ ಅಂತ ಕೇಳಿದ್ದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದತ್ರಿ. ಅದಕ್ಕೆ ನಾನು ಮತ್ತೆ ಪರಕನ ಜೀವನ ಕಥೆನ ಹಾಕ್ತೀನಿ. ಅದ್ರೊಳಗೆ ಒಂದು ಸ್ವಲ್ಪ ಚೇಂಜಸ್ ಇರ್ತೈತಿ. ಹಂಗ ನೋಡ್ರಿ, ಆ ಕತೆಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾನು ವಿಡಿಯೋನ ಚಲೋ ಮಾಡಕತ್ತೀನಿ. ಸರಿ ಇನ್ನ ನಾ ಬರೋ ನಾ ಬೇಕ ನಾನು ಹೊಲಕ್ಕೆ ಹೋಗ್ಬೇಕಿನ್ನ. ಹೋಗಣ್ಣ, ಹೊತ್ತು ಭಾಳ ಆಗೈತಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗಕಂತ್ರಿ. ಬ್ಯಾಳಿ ಹಾಕಿನಿ, ಹೋಳಿಗೆ ಮಾಡಿಟ್ಟಿನಪ್ಪ. ಇವತ್ತು ಇಲ್ಲೇ ಊಟ ಮಾಡಿ ಉಟ್ರು. ಮಾವ ಕಾಣವಲ್ನಲ್ಲ, ಏನ್ ಹೊಲಕ್ಕೆ ಹೋಗ್ಯಾನ? ದ್ಯಾಪರ ಮನೆಯಾಗ ಏನೋ ದೇವ್ರ ಕಾರ್ಯ ಐತಂತಲ್ಲ, ಅದಕ್ಕೆ ಅತ್ತಾಗ ಹೋಗ್ಯಾನವ. ಸರಿ ಐತಿ, ನೀವೆಲ್ಲರೂ ಊಟ ಮಾಡ್ರಿ. ನನಗೆ ಯಾಕೋ ಹೊಟ್ಟೆ ಸಜ್ಜೋದಿಲ್ಲ. ನಾ ಮತ್ತೆ ಇನ್ನೊಂದ್ಸತಿ ಊಟ ಮಾಡ್ತೀನಿ ಅಂತ. ಹಾಗೆ ಹಂಗೆ ಏನೋಕಿಪ್ಪ, ನಾನು ಕಟ್ಟಿನ ಸಾರು ಮಾಡೀನಿ. ಒಂದಿಟ್ಟು ಅನ್ನ ಸಾರು ತಿಂದು ಚಲೋ ಹೀಗಿತ್ತು ಕಟ್ಟಿನ ಸಾರು. ಯಪ್ಪ ತಮ್ಮ ಮಲ್ಲಪ್ಪ, ಕೈಕಲ್ ಮಕ್ಕ ತಕೋಬರ್ರಿ, ಅಷ್ಟು ಒಟ್ಟಿಗೆ ಊಟ ಮಾಡಕತ್ರಿ. ನನಗೆ ಈಗ ಸದ್ಯಕ್ಕೆ ಹಸಿವು ಇಲ್ರಿ. ಬೊಮ್ಸಾರ್ ದುರ್ಗಮ್ಮ ಹೋಗಿದ್ವಲ್ಲ, ಅಲ್ಲಿ ಒಂದು ಸ್ವಲ್ಪ ಪ್ರಸಾದ ಮಾಡಿ ಬಂದೀವ್ರಿ. ಮಾಡೋದ್ರಿ, ಒಂದು ಸ್ವಲ್ಪ ಊಟ ಮಾಡ್ರಿ. ನಿಮ್ಗೆ ಎಷ್ಟು ಹಸು ಐತಿ ಆಟಾರ ಊಟ ಮಾಡ್ರಿ. ಬರ್ರಿ ಅಂಕಲ್, ನಿಮ್ಗೆ ಎಷ್ಟು ಹಸು ಐತಿ ಆಟಾರ ಊಟ ಮಾಡಕಂತ್ರಿ. ಬರ್ರಿ, ಕೈಕಲ್ ಮಕ್ಕ ತಕೋಬರ್ರಿ. ಪಲ್ವಿ ತಾಟಸ್ ನಡಿ, ಹೋಗಿ ವೈನಿ ಕರ್ಕೊಂಡ್ಬರ್ತೀನಿ. ಆಕಿನ ಇತ್ತಾಗ ಊಟಕ್ಕೆ ಬರೋಕ. ಮತ್ತೆ ಈಕಿ ಅದಾನ, ಆಕಿ ಮಗಳು ಬರ್ತಾಳ ಇಲ್ವಾ? ಆಕಿ ಒಂದು ವಾಮೆ ಭಾಳ ಮಾಡ್ತಾ. ಬೇಡ ಬೇಡ, ಅವ್ರು ಅಲ್ಲೇ ಮಾಡ್ಕೊಂಡು ಊಟ ಮಾಡ್ತಾರ. ಇನ್ನೇನಿದು ಮಾಡ್ತೀವಿ, ಮತ್ತೆ ಬ್ಯಾಳಿ ಹಾಕಿರ ಅವರು ಅಲ್ಲಿ ಮನ್ಯಾಗ. ಏ ಹೋಗ ರಾಮ, ನಿಮ್ಮ ದೊಡ್ಡ ಮಾವ ನಿಮ್ಮ ಮಲ್ಲಪ್ಪ ಮಾವ ಕೈಕಲ್ ಮಕ್ಕ ತಕೊಳಕ್ ಹೋಗ್ಯಾರ. ಟವಲ್ ಅದು ಕೊಡು, ಹೋಗು ಹೋಗ. ಚಿನ್ನಿ ಬಾವ, ನನ್ನ ಹತ್ರ ಬಾ, ನಾನು ನಿನ್ಗೆ ದುಡ್ಡು ಕುಡಿಸ್ತೀನಿ ಬಾ. ಆದರೂ ಹರವಾಳಾಗ ನೋಡ್ರಿ ಐತಿ, ವಜ್ಜಿ ಹಲ್ಲಿದ್ಲು, ಭಾಳ ಹರವಾಳಾಗೈತಿ. ಗಲ್ಲೆಲ್ಲ ಹೊಳ್ಯಾಕ ಹೋಗ್ಯಾವ. ಮಕ್ಕಳು ದೊಡ್ಡ ಆಗೋ ಮಟ್ಟ ಹಿಂಗ ನೋಡು. ಬಾರೋ ಅಮ್ಮ, ಕೈಕಲ್ ಮಕ್ಕ ತಕೋ ಬಾ. ಬರ್ತೀನಿ ನಡಿ. ಗದ್ದಲ್ದಾಗ ಈ ಹುಡುಗಿನ ಒಂದು ಈಟನ ನೋಡ್ತೇನೆ ಇಲ್ಲ ನೋಡು, ಹರವಾಳ ಆಗೈತಿ ಹುಡುಗಿ ಕೈಯಾಗ ನೋಡು. ಅದೊಂದು ಚಂದ ಚಂದ ಅಂಗಿ ಹಾಕೋದು, ಅವನ್ನ ಚಂದ ಚಂದ ರೆಡಿ ಮಾಡೋದು, ಹಿಂಗತಿ ಮಾಡ್ತಾ ಮಾಡಿದ್ರ ಮತ್ತೆ ಅವಕ್ಕೆ ನೆದರ ಅಲ್ಲಾರ್ದು ಇನ್ನೇನು ಆಕತಿ ಹುಡುಗರಿಗೆ. ಯಾವ್ಬೇ ನಾ ಹಂಗೇನು ಮಾಡಂಗಿಲ್ಲ ಬೇ, ಆದ್ರೆ ಒಂದು ಸ್ವಲ್ಪ ವಾತಾವರಣ ಚೇಂಜ್ ಆಗೈತಲ್ಲ, ಅದಕ್ಕೆ ಹಂಗತಿ ಆಗ್ಯಾಳಕಿ. ಮಕ ಹೀರ್ ಹೋಗ್ದತಿ. ತಡಿ ಒಂದಿಟ್ಟು ನೆದರ ತೆಗಿತೀನಿ. ಅಂಟೀರ ಹಾಲಿನ ಬಾಟ್ಲಿ ಎಲ್ಲ ನಿಮ್ಮ ಬ್ಯಾಗ್ನಾಗ ಐತನ್ರಿ? ನನಗೆ ಮರು ಆಗ್ಬಿಡ್ತವ, ನಾನು ಹಾಲಿನ ಬಾಟ್ಲಿ ತಂದೇ ಇಲ್ಲ. ಯಾಕಂದ್ರೆ ನಾವು ಊರಿಗೆ ಬರ್ಬೇಕು ಅಂದಾಕಿನ ಅಲ್ಲ, ಏಕದೊಂಕ ಇವರು ಎದಿ ಮ್ಯಾಗ ಹೇಳಿದ್ರು. ಹಂಗ ಅವಸರ ಬಂದ್ಬಿಟ್ಟೆ. ಹಾಲಿನ ಬಾಟ್ಲಿನ ನೆನಪು ಹಾರಿಬಿಟ್ಟೆ. ಸ್ವಾದ್ಗಿಡಿ ಅಲ್ಲಿದ್ದ ಬರ್ಬೇಕಾದ್ರೆ ಹಂಗ ಕರ್ಕೊಂಡ್ ನಿನ್ನ ಹುಡುಗಿ ಏನಾರ ಒಂದ್ ದಿವಸ ಹಂಗ ಮಾಡಿ ಹುಡುಗಿ ಅಳ್ಳಿಲ್ಲನ? ಆ ಊರಾಗ ಮಕ್ಕೊಂಡಾಕಿ ಬೀವ ಇಲ್ಲಿ ಬಂದಿದ್ದ ನೋಡು, ಹೊಟ್ಟೆ ಕಿರಿಕಿರಿ ಮಾಡಿಲ್ಲ ಇವತ್ತ. ಅಯ್ಯೋ ಹುಡುಗಿ ಹಂಗಾರ ಹೊಟ್ಟಸ್ತೇನ? ತಡಿ ನೀವು ಸಾಲಾರ ಕುಡ್ಸುನ್ ಇದಕ್ಕೆ. ಬಾರು, ಒಂದು ನಿಮಿಷ ನಿಂದ್ರು. ಹೇಳ್ರಿ. ಗಂಡನ ಮನೆ ನೀ ಆರಾಮದಿ ಇಲ್ಲ? ನನಗೇನಾಗೈತ್ರಿ, ನಾ ಆರಾಮಾಗಿದ್ದೀನಿ ಮಾಮ. ನೀ ಆರಾಮಾಗಿದಿ ಇಲ್ಲ ಪ್ರೇಮನ್ ಜೊತೆ? ನಿನ್ನ ಸ್ಥಾನ ತುಂಬಾಕ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಆ ಸ್ಥಾನಕ್ಕೆ ನಾನು ಯಾರನ್ನೂ ಬಿಡಾಕನೂ ಆಗಂಗಿಲ್ಲ. ಮಾಮ ಹಂಗತಿ ಅನ್ನಕ್ಕೆ ಹೋಗ್ಬೇಡ, ಯಾಕಂದ್ರೆ ಅದು ದೇವರು ಮಾಡಿದ್ದು, ನಮ್ಮ ಕೈಯಾಗಿಂದು ಅಲ್ಲ. ಏನೋ ಆಗಿ ಹೋಗೈತದು, ಆಗಿದ್ದನ್ನ ಮರ್ಕೊಂಡು ಹೋಗು. ಪ್ರೇಮನ್ ಜೊತೆ ಚಂದಾಗ ಬಾಳ್ವೆ ಮಾಡ್ಕೊಂಡು ಹೋಗು. ನನ್ನ ಕೈಲಂಕರು ಆಗಂಗಿಲ್ಲ. ಆಕಿ ನಂಕರು ఏంటి ಅಂತೇಳಿ ಒಪ್ಪೋನಕ್ಕೆ ಮುನ್ನಾಗಂಗಿಲ್ಲ ನನಗೆ. ಹಂಗಂದ್ರೆ ಹೆಂಗೆ ಮಾಮ? ಪಾಪ ಆಕಿಗೆ ಒಂದು ಮನಸ್ಸು ಐತಿಲ್ಲ, ಆಕಿನೂ ನಿನ್ನ ನೆಚ್ಕೊಂಡು ಪಾಪ ನೀನು ಇಷ್ಟಪಟ್ಟಲ್ಲಿನ ಆಕಿ ನಿನ್ನ ಕೈಲೇ ತಾಳಿ ಕಟ್ಟಿಸ್ಕೊಂಡಾಳ. ಮತ್ತು ನೀ ಹಿಂಗತಿ ಮಾಡಿದ್ರೆ ಹೆಂಗೆ ಮಾಮ? ಆಕಿ ಜೊತೆ ಚಂದ ನಕ್ಕೊಂತ ಆಡ್ಕೊಂತ ಇರು. ಹಿಂದಿನೆಲ್ಲ ನೆನಪು ಹಾರಿಬಿಡ್ಬೇಕು ಅಲ್ಲ. ಈಗ ನಾನು ನೆನಪು ಹಾರಿಲ್ಲ? ನನಗೆಲ್ಲ ಗೊತ್ತಾಗತ್ತತಿ ನಿನ್ನ ಜೀವನ ಸರಿ ಇಲ್ಲ ಅಂತೇಳಿ. ಇಲ್ಲ ಮಾಮ, ನನಗೇನಾಗೈತಿ ನೋಡಿಲ್ಲೇ, ಬಂಗಾರದಂಥ ಗಂಡ ಅದಾನ, ಮುತ್ತನಂತ ಮಗಳು ಅದಾಳ, ಎಲ್ಲರೂ ನನ್ನ ಚಂದ ನೋಡ್ಕೊಂತಾರಲ್ಲಿ, ಎಲ್ಲ ಚಂದದೀನಿ ನಾನು. ನೀ ಬಾಯಿಲೆಲ್ಲ ಹೇಳ್ತಿ, ಆದ್ರೆ ನನಗೆ ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗತಿ ಬರುತ್ತೆ ಸಮಯ, ಹಂಗತಿ ನಡ್ಕೊಂಡು ಹೋಗುದು ಮಾಮ. ಇನ್ನೊಂದು ಮಾಮ, ಊರಾಗ ಮಂದಿ ಏನೇನೋ ಆಡ್ಕೊಳಕತ್ತಿದ್ರು, ನಾನು ಕಾರ್ನೇ ಬರಕತ್ತಿದ್ನಲ್ಲ, ಅದು ಕಾರ್ ಕೆಡ್ತಲ್ಲ, ಅಲ್ಲೇ ಒಂದು 5 ನಿಮಿಷ ನಿಂದಿರ್ಸಿದ್ರು ಇವ್ರು ಕಾರು. ಏನೇನು ಅನ್ನಕತ್ತಿದ್ರು ಮಂದಿ. ನಾ ಮಂದಿ ಬಗ್ಗೆ ತಲೆ ಕೆಡ್ಸೋಣಂಗಿಲ್ಲ. ನೋಡೋ ಮಾಮ, ಪ್ರೇಮನ್ ಜೊತೆ ಹೊಂದ್ಕೊಂಡು ಹೋಗು. ಅಂತಿದ್ದಿ ಬುದ್ಧಿ ಹೇಳಿದ್ರೆ ತಾನ ಕಲ್ಕೋತಾಳ ಪ್ರೇಮ. ಇತ್ತಾಗ ಆಕಿ ಬಾಳೆವನು ಹಾಳ, ಇತ್ತಾಗ ನಿನ್ನ ಬಾಳೆನೂ ಹಾಳ. ನೀನು ನನ್ನ ಜೀವನದಾಗಿಲ್ಲ ಅಂತೇಳಿ ಅರ್ಗಿಸ್ಕೊಳಕ್ಕಾಗವಲ್ದು ನನ್ನ ಕೈಯಿಂದ. ಎಲ್ಲ ಮರಿಬೇಕು ಮಾವ, ಅದೊಂದು ಕೆಟ್ಟ ಕನಸು ಅಂತೇಳಿ ಮರೆತು ಜೀವನ ಮಾಡ್ಬೇಕು. ಪಾಪ ಒಬ್ರಿಗೊಬ್ರು ಎಷ್ಟು ಇಷ್ಟಪಡ್ತಿದ್ರು. ಏನಪ್ಪ ನಿನ್ನ ಲೀಲೆ? ಏನೇನು ಆಟ ಆಡಿಬಿಟ್ಟು ಇವ್ರ ಜೀವನದಾಗ. ನಾನು ಕಲ್ಪನೆನೂ ಮಾಡ್ಕೊಂಡಿದ್ದಿಲ್ಲ ನನ್ನ ಲೈಫ್ನ್ಯಾಗ ಪಾರು ಬರ್ತಾಳ ಅಂತೇಳಿ. ಎಲ್ಲ ನಿನ್ನ ಲೀಲೆ. ಮಾಮ ಬರ್ರಿ, ನೀವು ಊಟಕ್ಕೆ ಬರ್ರಿ. ಮಾಮ ನೀನು ಬಾ ಊಟಕ್ಕೆ. ನೀನು ಯಾವ ಪರಿಸ್ಥಿತಿ ಆಗದಿ ಮಾವ, ನಾನು ಅದೇ ಪರಿಸ್ಥಿತಿ ಆಗದೀನಿ. ನಾನು ನಿನ್ನ ನನ್ನ ಗಂಡ ಅಂತೇಳಿ ಒಪ್ಕೊಂಡು ನಾನು ಮನಸ್ಸಿನಾಗ ಪೂಜೆ ಮಾಡಕತ್ತಿದ್ದೆ.
ಆದ್ರೆ ದುರ್ವಿಧಿ ನಾವಿಬ್ಬರನ್ನು ದೂರ ಮಾಡ್ತಾ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಚಲೋ ಗೋಡ ಅಂತೇಳಿ ಹೋಗ್ಬಿಡ್ಬೇಕು. ಇದೇ ಜೀವನ. ಜೀವನ ಯಾರ್ಯಾರನ್ನ ಯಾವ್ದಡಕತ್ತ ಹೇಳಕ್ಕಾಗಂಗಿಲ್ಲ. ಬರೀ 3 ಹೊತ್ತು ತೊಡಿ ಮೇಲೆ ಹಾಕೊಂಡ್ ಕುಂತ್ರ ಸಾಯ್ತ್ರಿ. ನಾ ಗಂಡ ಮನಿಗೆ ಹೋಗಿಂದ ಪಜಿತ್ ಪಾಮರಕ್ಕಿ ನೀನು ಕೈ ರೂಢ ಹಾಕ ಹುಡುಗರು ತಳ ಹಾಕ. ಅದ್ರ ಬೇರೆ ಮೈ ಕಾವಿಗೆ ಮೈ ಕಾವಿಗೆ ಹುಡುಗರು ಸೊರಗ್ತಾವ. ಏಟ್ ಹೇಳಿದ್ರು ಕೇಳಂಗಿಲ್ಲ. 3 ಹೊತ್ತು ಅದನ್ನ ಖುಷಿನ ಎತ್ಕೊಂಡು ಮುದ್ದಾಡ್ದ ಅದು ನಿನ್ ಗಂಡ ಬಂದು ಅದು ಎತ್ಕೊಂಡು ಕುಂದಿರ್ತತಿವ. ಹಿಂಗತಿಯಾಗಿ ಕೈ ರೂಢ ಹಾಕತ್ ಬರ್ರಿ. ನಾಳೆ ನಿಮ್ಗ ನೋಡು, ನಮ್ಗೇನೇನಿಲ್ಲ. ಅಯ್ಯ ನೀ ಹಿಂಗಂತಿಲ್ಲ, ಇವ್ರಪ್ಪ ಹಾಕಿ ಒಟ್ಟ ಅಳಿಸ್ಬೇಡ, ತಳ ಒಟ್ಟ ಹಾಕಬೇಡ ಅಂತೇಳಿ ಅಂತಂತಾನ. ಮಗಳ ಮಮಕಾರ ಭಾಳ ಐತಿ ಇವ್ರಪ್ಪಗ. ಲೇ ಸುಬ್ಬಿ ಏನ್ ಮಾಡಕತ್ತಿ? ನೋಡವಳ ಹೆಂಗ್ ನಗತಾಳ. ಹೌದಲೇ ಹಾಗಾರ ಇಲ್ಲಿಕಿ ಸುಬ್ಬಾಲಿ ಅಜ್ಜನ ಬಿಡ್ತಾಳೆ ಇವಳು. ಸುಬ್ಬಿ ಹೇಳ ಇಟ್ಟೈತಿ ಏನ್ ಬಿರಿಕೈತಿ ನೋಡ, ಹೆಂಗ್ ನಗತತಿ. ಏನ್ ಗೊತ್ತಾಕಿದೈತಿ ಇದಕ್ಕ? ಲೇ ಸಂಡಿ ಇಲ್ಲಿ ಅಂತವಳ. ನೀ ಹಿಂಗತಿ ಅನ್ನೋದಕ್ಕ ಬರೀ ನಿಮ್ಮವ್ ನೋಡು ನನ್ನ ಮಗಳಿಗೆ ಬೈತಾಳ ಅಂತ ಅನ್ನಕತ್ತಾನ ಇವ್ರಪ್ಪ. ಆಮ್ಗಳು ಆಡ್ಸಾಡ್ತಾರ ಅಂತ ಹೇಳ್ಬೇಕಿಲ್ಲ ಅವ್ರಪ್ಪಗ. ಬಾಯಿ ತುಂಬ ಲಕ್ಷ್ಮಿ ಅಂತ ಕರಿಬೇವ ನನ್ನ ಮಗಳನ್ನ. ನೀವು ಕರ್ಕೊರಿ, ನಾನು ಮಕ್ಕಳು ಬರಂಗಿಲ್ಲ. ನಾ ಸುಬ್ಲಿ ಬುಬ್ನಿ ಇವನ ಕರುತ್ತೇನೆ ನಿನ್ನ ಮಗಳಿಗೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಹೆಣ್ಣು ಮಕ್ಕಳಿಗೆ ಹಿಂಗ ಆಡ್ಸಾಡ್ತಾರಂದ್ರೆ ಏನಂತ ಹೇಳ್ಬೇಕು, ಗೇಲಿ ಮಾಡೋದಂತಾರಲ್ರಿ, ಹಿಂಗ ಮಾಡ್ತಾರ್ರಿ. ಹೇಳಾಕ ನೆನಪಾಲಿಲ್ಲ ನೋಡು. ಪಾರೋದ ನೋಡು. ಹೌದಣ್ಣ ಬಂದಾಳ, ಮನಿ ಬಾ ಅಂತ ಕರ್ಕೊಂಬರ್ಬೇಕಿಲ್ವೇ ಅವ. ಆಕೆ ಕಣ್ಣು ಆಕೆ ಕೂಟ್ ಬಂದಾನ, ಕಾರ್ ತೊಗೊಂಬಂದಾರ ಅವರು. ಮನಿ ಕಡೆ ಬರ್ತಿರ್ಬೋದಾ, ಹಂಗೇನು ಹೊಕ್ಕಳ. ಹೆಸರು ಇಡಾಕ ಬಾ ಅಂದೆ, ಅವಾಗನೂ ಬರಲಿಲ್ಲ. ಒಂದು ಫೋನ್ ಹಚ್ಚಿನೂ ಮಾತಾಡಲಿಲ್ಲ. ಶೀಟ್ ಮಾಡ್ಕೊಳಕ್ ಹೋಗ್ಬೇಡ ಪಾಪ. ಅದು ಅತ್ತಿ ಮನಿ ಸೊಸಿ, ಅಲ್ಲಿ ಅದ್ರ ಪರಿಸ್ಥಿತಿ ಏನೈತೇನೆ ಯಾರಿಗೆ ಗೊತ್ತು. ಹೌದು ನೀ ಅನ್ನೋದು ಕರೆ ಐತಿ. ಬಾಯನ್ ಮಾತು ಬಾಯಾಗ ಇತ್ತು ನೋಡಲ್ಲ. ಬಂದಬಿಟ್ಲು ನೋಡ್ ಪಾರೋ. ಸರಿ ಆರಾಮದಿಯಾ ಅಲ್ಲಿ? ಹೋಗು ಸುಬ್ಬಿ, ಗಂಡ ಮನಿಗೆ ಹೋಗಿಂದ ಒಂದು ಲೀಟ್ರ್ ಫೋನ್ ಹಚ್ಚಿಯ, ಒಂದು ತಟಗರ ಮಾತಾಡಿಯಾ? ಬಾರಪ್ಪರವ ಆರಾಮದಿಯವ? ಬಾ ಕುಂದ್ರ ಬಾ. ಹುಡುಗಿ ಹೆಂಗೈತಿ? ಕರ್ಕೊಂಬರ್ಲಿಲ್ಲ ಅಲ್ಲೇ ವಿದ್ಯಾನ? ಎಟ್ಟು ಕೆಟ್ಟದಿ ನೀನು. ಅಣ್ಣ ಹೊರಗೆ ಎತ್ಕೊಂಡು ಅಡ್ಡಾಡಕ್ ಹೋದ. ಫೋನ್ ಹಚ್ಚಿನ ಹಿಂದೆಗಡೆ ಕರ್ಕೊಂಬರ್ತಾನಂತ. ನಿಂತ ಮಾತಾಡಕತ್ತಿ ಅಲ್ವೇ? ಕುಂದ್ರ ಬಾ. ಇಬ್ರು ಗೆಳತಿಯರು ಹೊಟ್ಟೆಯಿಂದ ಬಾಯನ್ ಮಾತಾಡ್ಕೊರಿವ. ನಾನು ಇಂದ್ರಂಗಿಲ್ಲ, ಒಂದಿಷ್ಟು ಚಾ ಅದು ಮಾಡ್ಕೊಂಬರ್ತೀನಿ ತಡಿ. ಬ್ಯಾಡ ಸಿಗವ, ಈಗ ಊಟ ಉಂಡು ಬಳತ್ತಾಗಿಲ್ಲ. ಬ್ಯಾಡ ತಡಿ, 1-2 ಉಂಡಿ ಅವಳು ಹಾಕೊಂಬರ್ತೀನಿ. ತಗೊಲೆ ಪಾಪುನ. ಒಲಿವಾ ಅಂಜಿಕ್ ಬರ್ತೈತಿ, ಸಣ್ಣ ಬಾಳ ಐತಿ. ಎಷ್ಟು ಚಂದ ಐತಿದು. ಅಯ್ಯೋ ಹೆಂಗ್ ನಗ್ತೈತಿ ನೋಡಿದ. ಓನ ಗೊತ್ತಾಗುತ್ತೆ ನಿನಗೆ, ಅಂಟಿ ಬಂದ ಅಂತ ಗೊತ್ತಾಯ್ತ ನಿಂಗ. ಓನ ಅಯ್ಯ ಅಯ್ಯ ನಗ್ತೈತಿ ಎತ್ಕೊಲಿ. ಅದಕ್ಕೇನಾಗತ್ತ? ಬ್ಯಾಡ ಬಿಡುವ, ನನಗೂ ಒಂದ್ ಸ್ವಲ್ಪ ಯಾಕ ನೆಗಡಿ ಆದಂಗ ಐತಿ. ಬ್ಯಾಡ, ಇಲ್ಲೇ ನೋಡಿದ್ನ ಸಾಕು. ಮತ್ತ ಉಸುಲು ಬಡದು ನೆಗಡಿ ಆದೈತಿ ಹುಡುಗಿಗೆ. ಒಂದ್ ಫೋನ್ ಇಲ್ಲ, ಒಂದ್ ಮಾತಿಲ್ಲ, ಒಂದ್ ಕತಿ ಇಲ್ಲ. ಅಲ್ಲಿ ಫೋನಿಗೆ ಏನಾಗಿತ್ತು ನಿನ್ ಫೋನಿಗೆ? ಅಯ್ಯೋ ಏನ್ ಕೇಳ್ತೀವ, ಅದು ಫೋನು ನೀರಾಗ ಬಿತ್ತ. ನಾವು ಎಲ್ಲ ನಂಬರ್ ಹೋಗ್ಬಿಟ್ಟವ. ಅದು ಏನು ಚಂದಾಗ ಕಾಣಂಗಿಲ್ಲ ಸದ್ಯಕ್ಕರದು. ಹಿಂಗಾಗಿ ನನಗೆ ನಿನ್ನ ಫೋನ್ ಹಚ್ಚಕ್ ಆಗೇ ಇಲ್ಲ. ನನಗ ಅವ್ವ ಹಿಂಗಂತೇಳಿಂದ ಗೊತ್ತು. ಮನೆ ದೊಡ್ಡವ ಬಂದಿದ್ಲು, ಹಾಲ್ಗಡಗ ತೊಗೊಂಬಂದ ಈಕಿಗೆ. ಹಂಗ ಎಚ್ಚ ಅದು ಕೊಟ್ಟು ಮಾತಾಡ್ಸೋದ್ಲು. ನನಗೂ ಫೋನ್ ಹಚ್ಚಂಗಿಲ್ಲ ಪಾರವ ಅಂತ ಅಂದ್ಲು. ಇಲ್ಲ, ಈಗ ಅದಕ್ಕೆ ಅಣ್ಣನ ಕೈಯಾಗ ಕೊಟ್ಟಿನಿ, ಸುದ್ದಿ ಮಾಡಿಸಿ ಅಷ್ಟು ನಂಬರ್ ಹಾಕಿ ಕೊಡಪ್ಪ ಅಂತಿ. ಮತ್ತೇನ್ ಪಾರಿ ಆರಾಮದ್ಯಾ? ಏನ್ ಕಡಿಮೆ ಐತಿ ನೋಡು, ಎಲ್ಲಾರು ಸ್ವರ್ಗೇನ ಆರಾಮದೀನಿ. ನಿಮ್ಮ ಅಣ್ಣ ಬಂದು ಹೇಳ್ದ ನೀ ಎಷ್ಟು ಆರಾಮದಿ ಅಂತೇಳಿ. ಈಗಾರ ಚಂದ ಅದಾರ ಇಲ್ಲಲೇ ನಮ್ಮ ಈಗಿನ ವಿದ್ಯಾನ್ ಹೆಂಗ್ ನೋಡ್ಕೊಂತಾರ ಅವ್ರು. ಹಂಗಾದ್ರೆ ನಾಯಿ ಬಾಲ್ ಡೊಂಕ ಅವಕ್ಕೇನಿಲ್ಲ. ಹಂಗ ಹಿಂದ ಬಾರ್ಕೊಲೇಟು ಕೊಟ್ಕೊಂತಾನೆ ಇರ್ಬೇಕು. ನಾನು ತಾಳುವಷ್ಟು ತಾಳಿದೆ. ಹಿಂದೆಗಡೆ ಬೇಸ್ ಜಾಗ ಮಾತಾಡಕತ್ ನೋಡು, ಗಪ್ ಚಿಪ್ ಕುಂದ್ರಕತ್ರು. ಅಲ್ಲಿ ಹೋಗಿಂದ ಏನವ ನನಗ ಆಸರೆ ಗೆಳವ. ಅಲ್ಲಿ ಇನ್ನೊಬ್ಬಕ್ಕೆ ನೀಲವ ಅಂತೇಳಿ ಸಿಕ್ಕಳ. ಆಕಿನ ಪರಿಚಯ ಮಾಡಿಸಿದ್ಲು. ಪಾಪ ಎಷ್ಟು ನೋಡ್ಕೊಂತಾರ. ಮೊನ್ನೆ ಹುಡುಗಿಗೆ ಆರಾಮ ಇರ್ಲಾರ್ದಾಗ ಅವ್ರ ಸಹಾಯ ಮಾಡಿದ್ರು ಗೊತ್ತನ. ಹೌದಾ? ಯವ್ವಪ್ಪ ರೀ ಕರಿ ಹೇಳ್ತೀನಿವ. ಈ ಸುಮ್ಮನೆ ಇದೆಲ್ಲ ಎದಕ್ಕೆ ಬೇಕಾಗಿತ್ತು? ಏನು ಅವೆಲ್ಲ ಕಟ್ಟು ಬಿದ್ದು ಸುಮ್ಮನೆ ಹೋದಿ ನೋಡಿ ನೀನು. ಇಲ್ಲೇ ಜಗದೀಶನ ಲಗ್ನ ಹೊಳ್ಳಿ ಲಗ್ನ ಆಗಿದ್ದೆ ಅಂದ್ರೆ ನೀನು ಬಾಳೆ ಬಂಗಾರ ಆಕಿತ್ತು. ಪಾಪ ಅವನದು ಪರಿಸ್ಥಿತಿ ಭಾಳ ಗಂಭೀರ ಆಯ್ತು. ಹೇಳಿಲ್ಲ ದೊಡ್ಡವ. ಊಟ ಮಾಡ್ಕೊಂತ ಅಂದ್ಲು. ದಾರ್ಯಾಗ ಮಂದಿ ಕಸ ಮಾತಾಡ್ಕೊಳಕತ್ತಿದ್ರು. ಆದ್ರೆ ಅದು ಪ್ರೇಮವ ಹಾಗೇಡೈತಿ ಬಿಡೋದು. ನಾನು ಅಂತೀನೋ ಬಂಗಾರದಂತ ಆದ್ರ ಜಗದೀಶಣ್ಣ ಅನ್ಕೊಂಡು ಹೋಗ್ಬೇಕಿಲ್ಲ. ಒಂದಿಷ್ಟು ದಿನ ಟೈಮ್ ಕೊಡ್ಬೇಕು ಅವಂಗೂ. ಹಂಗ ಇದು ಸಾಲಿ ಕಲ್ತಕಾಯಿ ಏನೋ ಹಂಗನ ಅದು. ಆದ್ರ ಊರಾಗ ಆಕಿ ರೂಪ ಮತ್ತ ಜಗದೀಶಣ್ಣಗ ಸಂಬಂಧ ಐತಂತೆ ಹುಟ್ಟಿಸ್ಬಿಟ್ಟ ನೋಡ. ಯಾರ್ಲಿಕ್ಕಿ ರೂಪ ಅನ್ನಕತ್ತಿದ್ಲವ್ವ. ಆಕಿ ಯಾರಂತ ಗೊತ್ತಾಗ್ಲಿಲ್ಲ ತಗೋ ನನಗೆ. ಅಯ್ಯ ಆ ನರ್ಸಲಿ
ಒಂದ್ಸತಿ ನಾನು ನೀನು ಹೊಳಿಗೆ ಒಗ್ಯಾನಕ್ ಹೋಗಿದ್ದಲ್ಲ, ಹೋದಾಗ ಕಣ್ ಹೊಡೆದಿದ್ದ ಅವಂಗ ಬೇಸಿಗ ಚಪ್ಪಲ್ ತಗೊಂಡ್ ಬಡ್ದಿದ್ದಿಲ್ಲ ನೀನು, ಆ ನರ್ಸ್ಯ ನೋಡು. ಓಯ್ ಉಡಾಳ ನನ್ನ ಬಾಯ ನನಸ್ಯಾಗ ನೀ ಅವನ ಅಲ್ಲೇ ಹುಡುಗಿ ಅಷ್ಟು ಸಾಲಿ ಕಲ್ತಂತ ಇಂಥವ್ನ ಯಾಕೆ ಲಗ್ನಾಗ ಹೋಯ್ಕಿ ಏನು ಈಗ ನಿನ್ ಜೀವನದಾಗ ಆತಲ್ಲ ಅದ್ರದ್ದು ಹಂಗತಿ ಆಗೈತಿ ನೋಡು. ಆದ್ರ ಜಗದೀಶ್ ಅಣ್ಣಗ ಆಕಿಗೆ ಒಪ್ತತಿ, ಸುಮ್ ಲಗ್ನ ಮಾಡ್ಕೊಂಡು ಬೇಯಿಸಿ ಜಗದೀಶ್ ಅಣ್ಣ. ಆಕಿನ ಪ್ರೇಮ ಒಬ್ಬಿಟ್ಟು ಹುಡುಗ್ಯಾಳ, ಈಕಿ ರೂಪಾನು ಆಕಿ ಗಾಂಡ ಬಿಟ್ಟಾನ. ಈಗ ಅವ್ರ ಮನೆಗೆ ಇರು ನೀನಂತೆ ದೊಡ್ಡ ಜಗಳ ಮಾಡ್ಯಾವ. ಏನ್ ರೊಕ್ಕ ಪಕ್ಕ ಕೊಟ್ರೆ ಏನು ಇವ್ರು ಜಗದೀಶ್ ಅಣ್ಣಾರು ಗೊತ್ತಾಗಲಿಲ್ಲ ನನಗ. ಇವನ ನಿಮ್ಮ ಅಣ್ಣ ಬಂದ ಅಂದ, ನನ್ ಕೂಟ್ನ ಮಾಮ ಮಾತಾಡಿದ, ನಾನು ಅಂದೆ ಹೊಂದ್ಕೊಂಡು ಹೋಗಂದ್ರ ಒಲ್ಲೆ ಅಂತನವ ಮಾಮ, ನನ್ನ ಕೈಲಿ ಆಗಂಗಿಲ್ಲ ಅಂತೇಳ ಅಂತಾನ. ಹೋಲಿ ಬಿಡುವ, ಯಾರ್ಯಾರ್ದು ಏನೇನೈತೇನ ಹೋಲಿ ಪಾರಿ. ಮತ್ತ ಮಲ್ಲಪ್ಪನ ನಿನ್ ಜೊತೆ ಚಂದ ಅದಾನಿಲ್ಲ ಏನ ಹಂಗ ದಟ್ಟ ಪಡ್ಸಾಲಿ ಅಂತೇಳಿ ನಂದು ಸಂಸಾರ ನಡೆದತಿ. ವಿದ್ಯಾನ್ ಈಗರ ಎತ್ಕೊಂತಾನ ಅಣ್ಣ. ನಾ ಹುಡುಗಿನ ಹೊಟ್ಟೆ ಎತ್ತಂಗಿಲ್ಲ ಅವ. ಆದ್ರ ಅವರು ಹಾರಾಡ್ತಾರ, ಆದ್ರೆ ಏನೂ ಅನ್ನಂಗಿಲ್ಲ ಹುಡುಗಿಗೆ, ಆದ್ರೆ ಎತ್ತಂಗಿಲ್ಲ. ಬನ್ನಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂದಿದ್ದಕ್ಕ ಎಲ್ಲ ಬಾಳಿಕಂಬ ಎಲ್ಲ ತಂದು ಕೊಟ್ಟ ಮಾಮ. ನಮ್ಮ ಅತ್ತಿ ಎಲ್ಲ ಹಾರಾಡಿದ್ರು ಕೇಳಿಲ್ಲ. ಆಕಿ ನಿನ್ ಹೆಣ್ಮಗಳಲ್ಲಿ ಮಲ್ಲಪ್ಪ ಮಾವ ಹೇಳ್ಬಿಡ್ಬೇಕಿಲ್ಲ ನೀನು, ಹಿಂಗಂತಿ ಏನು ಪ್ರೂಫ್ ಇಲ್ಲಾರ್ದು ಹೆಂಗ್ ಹೇಳಕ್ಕಾಗತ್ತ. ಆದ್ರ ಮಾನ್ಯ ಮಾತ್ರ ಆಕೆ ಬೇಸಿಗೆ ಹಿಟ್ಟು ತುಪ್ಪ ಕುಡಿಸಿನ ನೋಡು ನಮ್ಮ ಹೆಣ್ಮಗಳಿಗೆ. ಬಾಳ ಹಾರಾಡಕತ್ತಿದ್ಲು, ನಿಂದೆಲ್ಲ ಗೊತ್ತೈತಿ ಅಂತೇಳಿ ಅಂದ್ ನೋಡು. ಹತ್ತಿ ಕುಂತಾಳಿಗೆ ಏನು ಮಿಸ್ಗಂಗಿಲ್ಲ ನೋಡು. ಅದಕ್ಕೂ ಒಂದ್ ಸಮಯ ಬರ್ತತಿ, ಮಾಡಿದ ಪಾಪಕ್ಕೆ ಅನುಭವಿಸಕತ್ತಾಳ ನೋಡಿ. ಏನ್ ಜೀವನ ಬಿಡಿಯವ, ಅದು ಹುಡುಗ ಶಾಣೆ ಇಲ್ಲ ನಮ್ಮ ಹೆಣ್ಮಗಳು ಮಗ. ಇವ್ರು ಮಾಡಿದ ಪಾಪಕ್ಕೆ ಅಂತ ಹುಟ್ಟೈತಿನ. ಹುಚ್ಚ ಇಲ್ಲ ಹುಚ್ಚ, ಶಾಣೆ ಅಂತ ಅಂತಾರಲ್ಲ, ಹಂಗತಿ ಐತಿ. ಯಾರು ನಡಬಟ್ಲೆ ಐತದು. ಏನ್ಲಿ 4-5 ವರ್ಷದಾಗಿತ್ತು ಹುಡುಗ. ಒಂಥರ ಹೆಂಗ ಅಲ್ಲ ಅಬ್ಯಾ ಅಂತ ಅರ್ಧಂಬರ್ಧ ಮಾತಾಡ್ಕೊಂತ ಅಡ್ಯಾಡ್ತತಿ ನೋಡುವ. ಆಕಿ ಪಾಪ ಮಾಡ್ಯ ಹೋಗಿ ಅಂತ ಕೂಸುಟ್ಬೇಕ. ಈಕಿಗೇನಾರ ಬಡಗಲ್ ಬರಬಾರ್ದನ. ಅವ ಅಂಕರು ಮಾಡ್ದ ಅವನಿಗಡಿ ಹೋದ. ಪಾಪ ತಂದೆ ತಾಯಿ ಮಾಡಿದ ತಪ್ಪಿಗೆ ಆ ದೇವ್ರು ಆ ಖುಷಿ ಶಿಕ್ಷೆ ಕೊಡ್ಬೇಕ. ಸರಿವಾ, ನಾ ಇನ್ನು ಬರ್ತೀನಿ, ಇನ್ನು ಹೊತ್ತಾಗೈತಿ. ನನಗ ಈಕಿಗೆ ಅಂಗಿ ಪಂಗಿ ತರಕ್ ಆಗ್ಲಿಲ್ಲ. ನಾನು ಕೈಯ ರೊಕ್ಕ ಕೊಡ್ತೀನಿ, ಆಕಿಗೆ ಅಂಗಿ ತರ್ಸು. ಹಾಗೆ ಅವನೇನ್ ಮಾಡ್ತೀಯ ಹೇಳ. ಫಸ್ಟ್ನ್ಯಾಕ ಹಂಗ ಮಕ್ಳ ಮಕ್ಕ ನೋಡ್ಬಾರ್ದಂತ. ಇಷ್ಟಕೊಂಡ ಹೋಲಿವಾ ಸುಮ್ಮನೆ ನೀನ್ ಹಂಗ ಮಕ್ಕ ನೋಡಕೊಲ್ಲಿ ಅಂತೆಲ್ಲ 100 ರೂಪಾಯಿ ಕೊಡು ಸಾಕು. ಹೋಗುವ. ಆಕಿಗೆ ಪೆಂಡೆ ಗಿಜ್ಜರ ಮಾನ್ಕಾಯಿ ಗಿಜ್ಜನಾರ ತಗೊಂಡ್ಬಿಡು. ಒಂದ್ ಅಂಗಿ ತಗೋ ಇದ್ರಾಗ. ಆಗಲೇ ಬೇಡ, ಅಲ್ಲೇ ನಿನ್ನ ಹತ್ರ ಇಟ್ಕೋ. ಅಲ್ಲೇ ನಿಂದು ಪರಿಸ್ಥಿತಿ ಇದೈತಿ ಹೇಳು. ನನಗೇನು ಕಡಿಮೆ ಆಗೈತಿ ಈಗ? ಗಾಯ ರೊಕ್ಕ ಮಾಮನ ಕೊಟ್ಟನ, ನೀನು ನೋಡಕ್ ಹೋಗಿನ ನನ್ನ ಏನಾರು ಕೊಟ್ಟು ಬಾ ಅಂತೇಳಿ. ಯಾಕಂದ್ರೆ ಮೊದ್ಲೇಕಿದ್ದು ಗೊತ್ತೈತಿಲ್ಲ ಮಾಮಗ ನಾನು ನೀನು ಎಷ್ಟು ಪೇಟೆಂಟಿಗೆ ಅಂತೇಳಿ, ಅದಕ್ಕೆ ಕೊಟ್ಟು ಬಾ ಅಂತ ಮಾಮನ ಕೊಟ್ಟನ. ಹಂಗೆಲ್ಲ ಮಾಡಂಗಿಲ್ಲ, ಆದ್ರೆ ವಿದ್ಯಾನ ಚಂದ ಮಾತಾಡ್ಸಂಗಿಲ್ಲ. ಆದ್ರೆ ಅಷ್ಟ ಊಟ ಕೊಡ ಅಂತಾನ ಇಟ್ಟ. ಆದಷ್ಟು ಲಗು ನಿನ್ನ ಸಂಸಾರನು ಚಂದಾಗ ಆಗ್ಲಿವ. ನೀನು ಹೊಟ್ಟಿಲ್ಲ ನಾವು ಮಕ್ಳು ಹುಟ್ಲಿ ಅಂತೀನವ. ಅದಾವಲ್ಲ ಈಗ ನನ್ನ ಮಗಳು ಸಾಕು, ಆಕೆ ಬೇಕಿದ ಅಲ್ಲ ಮುಟ್ನಂತ ಮಗಳು.